ಒಂದನೇ ತರಗತಿಗೆ ದಾಖಲಾಗೋದಕ್ಕೆ ಮಕ್ಕಳಿಗೆ 6 ವರ್ಷ ಸಂಪೂರ್ಣ ಆಗಿರಬೇಕು ಅನ್ನುವಂತಹ ಶಿಕ್ಷಣ ಇಲಾಖೆಯ 2022ರ ಆರ್ಡರ್ ಈಗ ಬಹುತೇಕ ಪೋಷಕರಿಗೆ ತಲೆನೋವಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಪೋಷಕರು ನೀವೀಗ ಗಮನಿಸ್ತಾ ಇದ್ರೆ ಒಂದಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು. ಜೊತೆಗೆ ಅವ್ರಿಗೆ ಆಗ್ತಾ ಇರುವಂತಹ ಸಮಸ್ಯೆಯನ್ನ, ಅವ್ರಿಗೆ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ, ಅವರ ಮಗುವಿನ ಮಾನಸಿಕ ಸ್ಥಿತಿ ಮೇಲೆ ಯಾವ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ, ಜೊತೆಗೆ ಅವ್ರು ಯಾವ ರೀತಿಯಾದಂತಹ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದಾರೆ, ಅದೆಲ್ಲವನ್ನು ಕೂಡ ಇವತ್ತಿನ ಈ ಒಂದು ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮೂಲಕ ಶಿಕ್ಷಣ ಇಲಾಖೆಗೆ ರಿಜಿಸ್ಟರ್ ಮಾಡುವಂತಹ ಕೆಲಸವನ್ನ ಪೋಷಕರು ಮಾಡಿರುವಂತದ್ದು. ಸರಿಸುಮಾರು 6 ಲಕ್ಷದಷ್ಟು ಮಕ್ಕಳು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅಂದ್ರೆ ಈ ಸಮಸ್ಯೆ ಫೇಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇರುವಂತಹ ಇನ್ಫಾರ್ಮೇಶನ್. ನನ್ನ ಜೊತೆಗೆ ಪೋಷಕರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ಹೇಳಿ, ಯಾವ ತರ ಸಮಸ್ಯೆ ಆಗ್ತಾ ಇದೆ ನಿಮಗೆ? ಮೇಡಮ್, ಭಾಳ ಸಮಸ್ಯೆ ಆಗ್ತಾಯಿದೆ. ಒಂದು ಎಮೋಷ್ನಲಿ ತುಂಬ ಇದು ಎಫೆಕ್ಟ್ ಆಗ್ತದೆ, ಪೇರೆಂಟ್ಸ್ಗೂ ಸಹ ಮಕ್ಕಳಿಗೂ ಸಹ. ಅವ್ರ ಫ್ರೆಂಡ್ಸ್ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾರೆ, ಅವರೆಲ್ಲ UKGಯಲ್ಲೇ ಇರಬೇಕು. ಪ್ಲಸ್ ಇದು ಬಂದು ನಮಗೆ ಮೊದಲೇ ಅಡ್ಮಿಷನ್ ಮಾಡೋಕ್ಕೆ ಮುಂಚೆನೇ ಈ ರೂಲ್ ಬಂದಿದ್ರೆ ಪರವಾಗಿಲ್ಲ, ಅಡ್ಮಿಷನ್ ಆದಮೇಲೆ ಈ ರೂಲ್ ಬಂದಿರೋದು. ಆದ್ದರಿಂದ ಇವಾಗ ನಾವು ಹಿಂಗೂ ಇಲ್ದಂಗೆ ಇದ್ದೀವಿ. ಸೊ ನಮಗೆ ದಯವಿಟ್ಟು ನಮ್ಮ ಗೌರ್ಮೆಂಟ್ ಇದನ್ನು ಕನ್ಸಿಡರ್ ಮಾಡಿ ನಮಗೆ ಒಂದು ರಿಲ್ಯಾಕ್ಸೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೇಮ್ ಅದನ್ನೇ ಅವ್ರು ಹೇಳ್ದಂಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಅವ್ರ ಮೇಲೆ. ಅವರು ತುಂಬ ಕೇಳ್ತಾ ಇರ್ತಾರೆ, ನಮ್ಮ ಫ್ರೆಂಡ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾರೆ, ನಾನು ಏನಕ್ಕೆ ಹೋಗ್ತಾ ಇಲ್ಲ ಮಮ್ಮಿ ಅಂತ ಅಳ್ತಾ ಇರ್ತಾರೆ ಕೆಲವು ಟೈಮ್. ತುಂಬಾ ಎಫೆಕ್ಟ್ ಆಗ್ತಾ ಇದೆ. ದಯವಿಟ್ಟು ಇದನ್ನು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿಕೊಡ್ಬೇಕು ಗೌರ್ನಮೆಂಟ್. ಮೇಡಮ್, ನಾವು ಕೇಳೋದು ಒಂದೇ, ಏನಂದರೆ ರೂಲ್ ಬಂದಿರೋದು ಡಿಸೆಂಬರ್ 2022 ಅಲ್ಲಿ, ಇವ್ರ ಮಕ್ಕಳು ಅಡ್ಮಿಟ್ ಆಗಿರೋದು 2021 ಸೊ ಈ ಮಕ್ಕಳು ರೂಲ್ ಬಂದಿರೋ ಮುಂಚೆ ಅಡ್ಮಿಟ್ ಆಗಿರೋ ಮಕ್ಕಳು ಯಾಕೆ ಅಫೆಕ್ಟ್ ಆಗ್ತಾ ಇದ್ದಾರೆ ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಇದು ಗೌರ್ಮೆಂಟೇ, ಸರ್ಕಾರನೇ ಅರ್ಥ ಮಾಡ್ಕೋಬೇಕು. ಇದು ನಿಜವಾಗ್ಲೇ ಒಂದು ಮಕ್ಕಳಿಗೆ ತುಂಬಾ ಇಮೋಷ್ನಲ್ ಆಗಿ ಅವ್ರಿಗಿನ್ನೂ ನಾವು ಹೇಳೋಕ್ಕೆ ಭಯ ಪಡ್ತಾ ಇದ್ದೀವಿ. ಯಾಕಂದರೆ ಅವರು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ಅವರು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ದಾರೆ. ಇವಾಗ ಅವ್ರ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ, ನಾವು ಹೋಗಲ್ಲ ಅಂದರೆ ಅದು ತುಂಬಾ ನಮಗೇ ಅಳು ಬರುತ್ತೆ, ಅಂದರೆ ಮಕ್ಕಳಿಗೆ ಹೆಂಗಿರುತ್ತೆ. ಸೊ ಇದು ತುಂಬಾ ಇದು ಕನ್ಸಿಡರ್ ಮಾಡಲೇಬೇಕು. ಯಾಕೆಂದರೆ ರೂಲ್ ಬಂದಿರೋ ಆರ್ಡರ್ ಪಾಸ್ ಆಗಿರೋದು ನವಂಬರ್ 2022 ಅಂದರೆ ಇದಕ್ಕೆ ಮುಂಚೆ ಆಗಿರೋ ಮಕ್ಕಳನ್ನ ನೀವು ಡೆಫಿನೆಟಾಗಿ ಕನ್ಸಿಡರ್ ಮಾಡಬೇಕು. ಈ ಮಕ್ಕಳಿಗೆ ಈ 50,000 ಮಕ್ಕಳು ಬೆಂಗಳೂರಲ್ಲಿದ್ದಾರೆ, 6 ಲಕ್ಷ ಮಕ್ಕಳು ಕರ್ನಾಟಕದಲ್ಲಿ ಇದ್ದಾರೆ. ಇವ್ರಿಗೆ ರಿಲ್ಯಾಕ್ಸೇಷನ್ 2025-2026ಗೆ ರಿಲ್ಯಾಕ್ಸೇಷನ್ ಕೊಡಲೇಬೇಕು. ಬಿಕಾಸ್ ಅದು ಪರಿಸ್ಥಿತಿ ಹಂಗಿದೆ. ಇದು ಈ ಮಕ್ಕಳು ಅಫೆಕ್ಟ್ ಆಗಬಾರ್ದು ಅಂತ ನಾವು ತುಂಬಾ ಕೋರ್ಕೊತೀವಿ. ಪ್ಲೀಸ್ ಗೌರ್ಮೆಂಟು, ಸ್ಕೂಲ್ಸ್ ಆಗಲಿ ಗೌರ್ಮೆಂಟ್ ಆಗಲಿ ಎಲ್ಲರೂ ಇದು ನಮಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ. NEPನ ಗ್ರ್ಯಾಜುವಲಿ ಅಪ್ಲೈ ಮಾಡಬೇಕು, ದಿಢೀರಂತ ಓವರ್ನೈಟ್ ಅಲ್ಲ. ಎಸ್ಪೆಷಲಿ ಈ ಬ್ಯಾಚಿಗೆ ಸೂಕ್ತವಾಗಿ ಅವ್ರ ಕ್ರಮ ತಗೊಂಡಿಲ್ಲ. ಯಾಕೆ ಅಂದರೆ ಈ ಮಕ್ಕಳು 6 ತಿಂಗಳು ಆಗಲೇ ಸ್ಕೂಲ್ ಮುಗಿಸ್ಬಿಟ್ಟಿದ್ರು. ಸೊ ಆ 6 ತಿಂಗಳು ಸ್ಕೂಲ್ ಮುಗಿಸಿರೋ ಮಕ್ಕಳಿಗೆ ನೆಕ್ಸ್ಟ್ ಏನು ಅನ್ನೋದು ಸ್ಕೂಲ್ನವರು ನಮಗೆ ಕ್ಲಾರಿಟಿ ಅಷ್ಟು ಕೊಟ್ಟಿಲ್ಲ. ಯಾಕಂದರೆ ವಿ ಆರ್ ನಾಟ್ ವೆರಿ ಶ್ಯೂರ್ ಅಬೌಟ್ ಇಟ್ ಅಂತ. ಯಾವಾಗ ರೂಲ್ ಬಂತೋ ಪದೇ ನಾವು ಹೋಗಿ ಸ್ಕೂಲ್ನವ್ರಿಗೆ ಕೇಳ್ತಾ ಇದ್ವಿ ನೆಕ್ಸ್ಟ್ ಏನು ಅಂತ. ಯಾಕಂದರೆ 6 ತಿಂಗಳು ಮುಗಿಸಿರೋ ಮಕ್ಕಳನ್ನ ನಾವು ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ ವಾಪಸ್ ಅವಾಗ ಸ್ಕೂಲ್ ಬಿಡಿಸಿ. ಸೊ ವಿ ಫೆಲ್ಟ್ ಇಟ್ ಇಸ್ ಜಸ್ಟ್ ಅ ರೋಡ್ ಅಹೆಡ್, ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾರೆ ಅಂತ ಸ್ಕೂಲ್ ಅವರು ಅದೇ ರೀತಿ ಮಾತಾಡಿದ್ರು. ಸೊ ವಿ ಆಲ್ ಆರ್ ವೆರಿ ಹೋಪ್ಫುಲ್. ದಯವಿಟ್ಟು ನಮ್ಮ ಮಕ್ಕಳಿಗೆ 1ನೇ ತರಗತಿಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡಿ. ಮ್ಯಾಮ್, ಆ್ಯಸ್ ಆನ್ ದ ಡೇಟ್ ಆಫ್ ಅಡ್ಮಿಷನ್ ನಮ್ಮ ಮಕ್ಕಳು ಆಲ್ರೆಡಿ ಅಡ್ಮಿಷನ್ ಆಗಿದ್ದರು 2022ರಲ್ಲಿ. ಈ ರೂಲ್ ಏನು ಬಂತು, ಸರ್ಕ್ಯುಲರು ಸಬ್ಸಿಕ್ವೆಂಟಾಗಿ ಬಂದಿದ್ದು ಅಡ್ಮಿಷನ್ ಆದ ನಂತರ. ಆದ್ದರಿಂದ ಮಕ್ಕಳನ್ನು ಅಪ್ ಟು UKGವರೆಗೂ ಪ್ರಮೋಟ್ ಮಾಡಿದ್ದಾರೆ. ಈಗ ಮತ್ತೆ ಮಕ್ಕಳು UKGಯಲ್ಲೇ ಓದಬೇಕು ಅನ್ನೋ ಒತ್ತಡ ಹಾಕಿದ್ರೆ ಅವ್ರಿಗೆ ಮಾನಸಿಕವಾಗಿ ಒತ್ತಡ ಸೃಷ್ಟಿಯಾಗುತ್ತೆ. ಇನ್ನೊಂದು, ಮಕ್ಕಳ ಮಾನಸಿಕ ಒತ್ತಡದ ಜೊತೆಗೆ ಅವರ ಕಲಿಕೆ ಹಿಂದುಳಿಯುತ್ತೆ. ಕಾರಣ ಇಷ್ಟೇ, ಓದಿದ್ದನ್ನೇ ಓದಬೇಕು ಅನ್ನೋವಾಗ ಮಕ್ಕಳಲ್ಲಿ ಆಸಕ್ತಿ ಇರೋದಿಲ್ಲ. ಇನ್ನು ಎರಡನೇದಾಗಿ ಪೋಷಕರಿಗೆ ದುಂದು ವೆಚ್ಚ, ಅನಾವಶ್ಯಕವಾಗಿ ಫೀಸ್ ಕಟ್ಟಬೇಕು. ಶಾಲೆಗೆ ಸೇರಿಸಿದ್ರೆ ಹಿಂದುಳಿತಾರೆ, ಮಕ್ಕಳಲ್ಲಿ ಆಸಕ್ತಿ ಬರಲ್ಲ. ಮನೇಲಿ ಇಟ್ಕೊಂಡ್ರೆ ನೆಕ್ಸ್ಟ್ ಇಯರ್ ಮತ್ತೆ ಸಮಸ್ಯೆ ಆಗುತ್ತೆ. ಸೊ ಈ ರೂಲ್ ಏನಿದೆ, ಇಟ್ಸ್ ನಾಟ್ ಎ ಪ್ರಾಸ್ಪೆಕ್ಟಿವ್ ಎಫೆಕ್ಟ್, ಇಟ್ ಶುಡ್ ಬಿ ಎ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್. ಮುಂಬರುವ ಮಕ್ಕಳಿಗೆ ಮಾತ್ರ ಇದು ಅನ್ವಯಿಸಬೇಕು. 2022ರಲ್ಲಿ ಯಾವ ಮಕ್ಕಳು ಅಡ್ಮಿಷನ್ ಆಗಿದ್ರು ಆ ಮಕ್ಕಳಿಗೆ ಇದು ಅನ್ವಯ ಆಗಕೂಡ್ದು. ಸೊ ಇದು ಕಾಯ್ದೆ ಬಂದು ಸರ್ಕಾರ ನಿರ್ಧಾರ ಮಾಡಿರೋದ್ರಿಂದ ತಂದೆ ತಾಯಿಗಳೆಲ್ಲರೂ ಹೇಳಿದ ಹಾಗೆ ಮಕ್ಕಳ ಮೇಲೆ ಪರಿಣಾಮ ಬೀರುವುದಾದರೆ ಸರ್ಕಾರನೇ ನಿರ್ಧಾರ ತಗೋಬಹುದು ಮಕ್ಕಳ ಪರಿಸ್ಥಿತಿಯನ್ನು ನೋಡಿ. ಇದಕ್ಕೆ ಯಾವುದೇ ಕೋರ್ಟ್ ಡಿರೆಕ್ಷನ್ಸ್ ಬೇಕಾಗಿಲ್ಲ. ಸೊ ಸಿನ್ಸ್ ದ ನೋಟಿಫಿಕೇಶನ್ ವಾಸ್ ರಿಲೀಸ್ಡ್ ಬೈ ದ ಗವರ್ಮೆಂಟ್,
it is apt that the government decides to relax the age criteria for the batch who've been admitted before the 2022 notification. Thank you. A lot of children have been impacted. ತುಂಬ ಮಕ್ಕಳಿಗೆ ಇವಾಗ ಆಗಲೇ ಇಂಪ್ಯಾಕ್ಟ್ ಆಗಿದೆ. ನನ್ನ ಮಗಳು ಸೇರಿ ಅವಳು June 2, 2022 ಬಾರ್ನ್, ಇವಾಗ LKG ಅಲ್ಲಿದ್ದಾಳೆ. ಬಟ್ ಅವರು ಆ್ಯಕ್ಚುಲಿ UKGನ ಮತ್ತೆ ರಿಪೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಎಕ್ಸಿಸ್ಟಿಂಗ್ ಸ್ಕೂಲಲ್ಲಿ. ಸೊ ಅದರಿಂದ ಅವಳಿಗೆ ಮಾನಸಿಕ ಬಹಳ ಒತ್ತಡ ಬಂದಿದೆ. ಸೊ ಇದನ್ನು ಆ್ಯಕ್ಚುಲಿ ಏಜ್ ರಿಲ್ಯಾಕ್ಸೇಷನ್ನ ಪ್ಲೀಸ್ ಕನ್ಸಿಡರ್ ಮಾಡಬೇಕು ಅಂತ ನಾನು ಸರ್ಕಾರದಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಈಗ ಅದೇ ಮಕ್ಕಳಿಗೆ ಇನ್ನೊಂದು ವರ್ಷ ಓದಬೇಕು ಅಂತಂದ್ರೆ ಮತ್ತೆ ಫೀಸ್ ಕೂಡ 1 ವರ್ಷ ಎಕ್ಸ್ಟ್ರಾ ಕಟ್ಟಲೇಬೇಕು. ಮನೇಲಿ ಮಕ್ಕಳನ್ನ ಕೂರಿಸ್ಕೊತೀನಿ ಅಂದ್ರೆ ಮಕ್ಕಳನ್ನ ಹಿಡಿದಿಡ್ಕೊಳಕ್ಕಾಗಲ್ಲ. ಏನು ಪರಿಸ್ಥಿತಿ? ಮಕ್ಕಳನ್ನ ಮನೇಲಿ ಹಿಡ್ಕೊಂಡು ಕೂರೋದು ಒಂದೇ ವಿಷಯ ಅಲ್ಲ, ಅವರ ಒಂದು ಬೆಳವಣಿಗೆಗೆ ಕೂಡ ಅದು ಅಡಚಣೆ ಆಗುತ್ತೆ. ಆಮೇಲೆ ಈಗ ಒಂದು ಲೈಫ್ ಜರ್ನಿ ಅಂತ ಒಂದು ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ರೋಡಲ್ಲಿ ಹೋಗ್ತಾ ಇದ್ದಾಗ ಯು ಹ್ಯಾವ್ ಟು ಗೋ ಬ್ಯಾಕ್ ಟು 1 year ಬ್ಯಾಕ್ ಆ್ಯಂಡ್ ಯು ಹ್ಯಾವ್ ಟು ಅಗೇನ್ ಸ್ಟಾರ್ಟ್ ದ ರೋಡ್ ಆನ್ ದ ಸೇಮ್ ಪಾತ್ ಅಂತ ಹೇಳಿದ್ರೆ ಯಾರಿಗೇ ಆದರೂ ಪ್ರಾಬ್ಲಮ್ ಆಗುತ್ತೆ, ವೆದರ್ ಇಟ್ ಈಸ್ ಅ ವೆರಿ ಸ್ಮಾಲ್ ಕಿಡ್ಸ್ ಆರ್ ದ ಎಲ್ಡರ್ಸ್ ಆ್ಯಸ್ ವೆಲ್ ಅಲ್ವಾ. ಸೊ ಅದೇ ಥರ ಯಾರಿಗಾದರೂ ಅದು ಕಷ್ಟನೇ, ಒಂದು ದಾರಿನಲ್ಲಿ ಮತ್ತೆ 1 ವರ್ಷ ಹೋಗಿ ವಾಪಸ್ ಬಾ ಅಂತ ಹೇಳೋದನ್ನ. ಸೆಕೆಂಡ್ರಿ, ಇವಾಗಿರೋ ಮಕ್ಕಳಿಗೆ ಎಜುಕೇಷನಲ್ಲಿ ತುಂಬಾ ಆಸಕ್ತಿ ಆಗಲಿ ಮತ್ತು ಅವ್ರ ಕಲಿಕೆ ಆಗಲಿ, ಅವರು ಜೆನ್ಸಿ ಅಂತಲೂ ಹೇಳ್ತಾರೆ. ಇವಾಗ ಅವರು ಆಲ್ರೆಡಿ ಎಲ್ಲ ಕಲ್ತಿದ್ದಾರೆ, ದೇ ಆರ್ ಎಲಿಜಿಬಲ್ ಫಾರ್ ಗೋಯಿಂಗ್ ಟು ದ ನೆಕ್ಸ್ಟ್ ಸ್ಟೇಜ್ ಕೂಡ. ಸೊ ಅದರಲ್ಲಿ ಅವರು ಗೌರ್ಮೆಂಟು ಓಕೆ ಅವರ ಮಾನಸಿಕವಾಗಿ ಅವರು ಅಷ್ಟು ಎಲಿಜಿಬಲ್ ಇಲ್ಲ ಅನ್ನೋದು ಕೂಡ ಆ ಥರ ತಿಳ್ಕೊಳೋದು ತಪ್ಪಾಗುತ್ತೆ. ದೇ ಹ್ಯಾವ್ ಟು ಕನ್ಸಿಡರ್ ಪ್ರಾಪರ್ಲಿ. ಇದು ಇಲ್ಲಿರುವಂತಹ ಪೋಷಕರು ಹೇಳ್ತಾ ಇರುವಂತಹ ಮಾತು. ಇನ್ನು ಒಂದಿಬ್ಬರನ್ನ ಕೂಡ ಮಾತಾಡಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತೀನಿ. ಮೇಡಮ್, ಹೇಳಿ, ಏನು ಸಮಸ್ಯೆ ಆಗ್ತಾ ಇದೆ, ಸರ್ಕಾರಕ್ಕೆ ಮುಟ್ಟೋ ಥರ ಹೇಳಿ. ಸೊ ಫಸ್ಟಾಗಿ ಗೊತ್ತಿರೋಂಗೆ ಇದು ಮಕ್ಕಳಿಗೆ ಎಮೋಷ್ನಲಿ ತುಂಬಾ ಅಫೆಕ್ಟ್ ಆಗ್ತದೆ. ಈಗ ಹೆಂಗಂದರೆ ನನ್ನ ಮಗನ ಸ್ಕೂಲಲ್ಲಿ ಹೇಗಾಗಿದೆ ಅಂದರೆ, ಈ ಮಕ್ಕಳು ಯಾರು ರಿಪೀಟ್ ಮಾಡಬೇಕು ಅವ್ರನ್ನೊಂಥರ ರಿಪೀಟ್ ಸ್ಟೂಡೆಂಟ್ಸ್ ಅನ್ನಂಗೆ ಟ್ಯಾಗ್ ಮಾಡ್ದಂಗಿದೆ. ಸೊ ನನ್ನ ಮಗ ಬಂದು ಮನೇಲಿ ಕೇಳ್ತಾನೆ, ಅಮ್ಮ ನಾನು ಯಾಕೆ ರಿಪೀಟು ಅಂತ. ಸೊ ಅದು ನಾನು ಏನೇ ಆದರೆ ನಮ್ಮ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳೋ ಮೆಚ್ಯೂರಿಟಿ ಇರಬೇಕಲ್ಲ. ಪಾಪ ಅವ್ರಿಗೆ ಏನು ಅರ್ಥ ಆಗುತ್ತೆ? ಅವ್ರಿಗೆ ಒಂದೇ ಅರ್ಥ ಆಗಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾರೆ, ನಾನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಬೇಕು. ಇನ್ನೊಂದೇನೆಂದರೆ ಈಗಿನ ಮಕ್ಕಳು ಸಿಕ್ಕಾಬಟ್ಟೆ ಚುರುಕು. ಸೊ ದೇ ಆರ್ ಆಲ್ರೆಡಿ ರೆಡಿ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್. ಸೊ ಅವ್ರು ತುಂಬ ಚುರುಕಿರೋದ್ರಿಂದ ಎಲ್ಲದೂ ಬೇಗ ಕಲಿತಾರೆ. ಅವ್ರನ್ನ ಇನ್ನೊಂದು ವರ್ಷ ರಿಪೀಟ್ ಮಾಡಿಸೋದ್ರಲ್ಲಿ ಅರ್ಥ ಇಲ್ಲ, ಅವ್ರ ಗ್ರೋತ್ನ ಇದು ಮಾಡ್ದಂಗೆ ಆಗುತ್ತೆ. ಇನ್ನೊಂದು ಏನಂದರೆ ನನಗೆ ಪರ್ಸ್ನಲಿ ಒಬ್ಳು ಹೆಣ್ಮಗ್ಳಾಗ ಅನ್ಸೋದು, ಇದನ್ನು ಅವ್ರು ಹೇಳ್ದಂಗೆ ಸ್ಲೋ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಈಗ ನನ್ನ ಮಗ ಹುಟ್ಟಿರೋದು June 10. ಸೊ ಅವ್ನು 10 days ಚಿಕ್ಕವನು. June 10 ಅಲ್ಲ, ಈಗ ಇನ್ನೂ ಮಕ್ಕಳಿದ್ದಾರೆ, June 3, 1, 2 ಹುಟ್ಟಿದವರೆಲ್ಲ ಇದ್ದಾರೆ. ಹೆಂಗೆ ಪೇರೆಂಟ್ಸ್ ಅದನ್ನೇನು ಪ್ಲ್ಯಾನ್ ಮಾಡೋಕ್ಕಾಗತ್ತಾ? ಈಗ ಎಂಥ ಸ್ಟ್ರೆಸ್ ಇದೆ ಅಂದರೆ ಅಮ್ಮಂದ್ರ ಮೇಲೆ, ನಾವು ಹೆಂಗೆ ಕನ್ಸೀವ್ ಮಾಡುವಾಗ ಇದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡೋಕ್ಕಾಗತ್ತಾ? ಬಿಕಾಸ್ ನಾನು ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿದಾಗ ಹೆಂಗೆ ಹೇಳ್ತಾರೆ ಅಂದರೆ, ನೋ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಬೇಕು, ಮತ್ತಿಲ್ಲಾಂದರೆ ಸ್ಕೂಲಿಗೆ ಕಷ್ಟ ಆಗುತ್ತೆ, ಇಲ್ಲಾಂದರೆ C-section ಮಾಡ್ಕೊಂಡ್ಬಿಡ್ಬೇಕು. ಇದು ವಾಸ್ ನಾಟ್ ಅ ಹೆಲ್ದಿ ಎನ್ವೈರ್ನ್ಮೆಂಟ್. ಸೊ ಇದನ್ನು ಸ್ಲೋ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಸ್ಲೋ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಈಗ ಅಮ್ಮಂದ್ರಾಗಲಿ ಏನು ಮಾಡಬೇಕು ನಾವು? ಇವಾಗ ನಂದು ನಾರ್ಮಲ್ ಡೆಲಿವರಿ ಆಯಿತು, ಹೌ ಡು ವಿ ಹೆಂಗೆ? ಈಗ ನಾನು 10 days, ಈಗ ನನ್ನ ಮಗು 10 days ಚಿಕ್ಕವನಂದರೆ ನಾನು ಏನು ಮಾಡಬೇಕು? ಈಗ ಇನ್ನು 10 days ಮುಂಚೆ ನಾನು C-section ಮಾಡಿಸ್ಕೋಬೇಕಿತ್ತು ಅಂತ ನಂಗೆ ಅನಿಸುತ್ತೆ. ಈಗ ಶಿಕ್ಷಣ ಸಚಿವರಿಗೆ ಏನು ಹೇಳ್ತೀರಾ? ಅವ್ರ ಇದ್ರ ಬಗ್ಗೆ ಮಾತಾಡಲ್ಲ ಅಂತಿದ್ದಾರೆ. ಇಲ್ಲ, ಪ್ಲೀಸ್ ಕನ್ಸಿಡರ್ ಮಾಡಿ. ಬಿಕಾಸ್ ಇದು ಅಂದರೆ ಆ ಚಿಕ್ಕ ಮಕ್ಕಳು ಏನು ಮಾಡಿದ್ದಾರೆ ಪಾಪ, ಅವ್ರದ್ದೇನು ತಪ್ಪಿಲ್ಲ ಅಲ್ಲ. ಇದು ಇಟ್ಸ್ ನಾಟ್ ಫೇರ್ ಆ್ಯಂಡ್ ಇಟ್ಸ್ ನಾಟ್ ವರ್ತ್. ಅದು ಅವ್ರ ಲೈಫ್ನ ಇಂಪ್ಯಾಕ್ಟ್ ಮಾಡುತ್ತೆ, ಅದು ವರ್ತ್ ಅಲ್ಲ ನಿಜವಾಗ್ಲೂ. ಪ್ಲೀಸ್ ಕನ್ಸಿಡರ್ ಮಾಡಿ. ಇದೊಂದು ಸಿನ್ಸಿಯರ್ ರಿಕ್ವೆಸ್ಟ್ ಎಲ್ಲ ಪೇರೆಂಟ್ಸ್ ಕಡೆಯಿಂದ. ಮೇಡಮ್, ನಾವು ಬರೀ 5 lakh ಸ್ಟೂಡೆಂಟ್ಸನ್ನು ಮಾತ್ರ ಆಲೋಚನೆ ಮಾಡ್ತೀವಿ. ಬಟ್ ಅವ್ರಿಗೆ ಸ್ಕೂಲ್ ಕಲಿಸಿ ಮಮ್ಮ ಇರಲಿ, ಡ್ಯಾಡಿ ಇರಲಿ, ಅಜ್ಜ ಇರಲಿ, ಅಜ್ಜಿ ಇರಲಿ, ಆಲ್ಮೋಸ್ಟ್ 25 lakhs ಎಮೋಷನ್ ಇಸ್ ಬೀಯಿಂಗ್ ಅಫೆಕ್ಟೆಡ್ ಮೇಡಮ್. ಓಕೆ, ಸೊ ದಟ್ ಈಸ್ ವಾಟ್ ವಿ ಆರ್ ರಿಕ್ವೆಸ್ಟಿಂಗ್ ಯು. Please kindly allow our kids to the next thing, first standard. That's the only request to the government. It is not about 5 lakh children. Okay, the parents who are supporting, the mother, ತಾಯಿ ಆಗಲಿ, ತಂದೆ ಆಗಲಿ, ಅಜ್ಜ ಆಗಲಿ, ಅಜ್ಜಿ ಆಗಲಿ, ಎಲ್ಲರನ್ನೇ ಕೇಳೋದು ಒಂದೇ ಒಂದು, ಪ್ಲೀಸ್ ನಮ್ಮ ಮಕ್ಕಳನ್ನ 25 lakh ಪೀಪಲು ಎಮೋಷನ್ಸು ಎಲ್ಲ ಕೇಳೋದು ಒಂದೇ ಒಂದು, ಸಪೋರ್ಟ್ ಮಾಡಿ. ನಮ್ಮ ಸ್ನೇಹಿತೆ ಹೇಳ್ದಂಗೆ ಈ ಒಂದು ಮಗು ಇಟ್ ಟೇಕ್ಸ್ ಅ ವಿಲೇಜ್ ಟು ರೈಸ್ ಅ ಚೈಲ್ಡ್ ಅಂತಾರೆ. ಇವ್ರು ಹೇಳ್ದಂಗೆ ತಂದೆ ತಾಯಿ ಒಬ್ಬರೇ ಅಲ್ಲ, ಅಜ್ಜ ಅಜ್ಜಿ ಎರಡೂ ಕಡೆ ಎಲ್ಲರೂ ಸೇರಿಕೊಂಡು ಒಂದು ಮಗುನ ಬೆಳೆಸೋದು. ಪ್ರತಿ ದಿನಾನೂ ನಾವು ಕೇರ್ ತಗೊಂಡು ಬೆಳೆಸಿ, ಈಗ ಸಡನ್ನಾಗಿ ಗ್ರ್ಯಾಜುಯೇಷನ್ ಆದಮೇಲೆ ಒಂದು ವಾರ ಆದಮೇಲೆ ಬಂದ್ಬಿಟ್ಟು ಇಲ್ಲ ನೀವು grade 1ಗೆ ನಿಮ್ಮ ಮಕ್ಕಳನ್ನ ಕಳ್ಸಂಗಿಲ್ಲ, 1 ವರ್ಷ ರಿಪೀಟ್ ಮಾಡಬೇಕು ಅಂದರೆ ಅದು ಅವ್ರು ಫೇಲ್ ಆಗಿ ಡಿಟೆನ್ಷನ್ ಆಗ್ತಾರೋ, ಏಜ್ ಬಾರ್ ಮೀಟ್ ಆಗಿಲ್ಲ ಅಂತ ಡಿಟೈನ್ ಆಗ್ತಾರೋ, ಅವ್ರಿಗೆ ಎಮೋಷನಲಿ ಇಂಪ್ಯಾಕ್ಟ್ ಒಂದೇ ಆಗೋದು.
ದೇ ಸ್ಟಿಲ್ ಟ್ರೀಟೆಡ್ ಆಸ್ ಸಂಬಡಿ ಹೂ ಇಸ್ ನಾಟ್ ಎಲಿಜಿಬಲ್ ಫಾರ್ ಗ್ರೇಡ್ 1. ಇದಿಷ್ಟು ಇಲ್ಲಿರುವಂತಹ ಪೋಷಕರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಳ್ಳುವಂತಹ ಮುಂಚೆ ಸುತ್ತೋಲೆಯನ್ನ ಪಾಸ್ ಮಾಡಬೇಕಾಗಿತ್ತು. ಆದ್ರೆ ಮಕ್ಕಳನ್ನ ಅಡ್ಮಿಷನ್ ಆದ್ಮೇಲೆ ಶಿಕ್ಷಣ ಇಲಾಖೆ ಈ ಒಂದು ತೀರ್ಮಾನವನ್ನ ತೆಗೆದುಕೊಂಡಿರೋದು ಎಷ್ಟು ಸರಿ, ಇದ್ರ ಬಗ್ಗೆ ರಿಯಾಯಿತಿ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ ಪೋಷಕರು, ಲಕ್ಷಾಂತರ ಪೋಷಕರ ಪರವಾಗಿ ಇಲ್ಲಿರುವಂತಹವರು ನ್ಯೂಸ್ ಫಸ್ಟ್ ಮೂಲಕ ಶಿಕ್ಷಣ ಸಚಿವರಿಗೆ ಮನವಿ ಮಾಡ್ತಾ ಇದ್ದಾರೆ. ಶಿಕ್ಷಣ ಸಚಿವರು ಮೌನ ಮುರಿತಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಶ್ಯಾಮ್ ಸುಂದರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.